ಸುವರ್ಣ. ಎಷ್ಟು ದಿನ ಅಂತ ಅವ್ರು ನನ್ನ ಜೊತೆ ಇರ್ತಾರೆ? ಒಂದಲ್ಲ ಒಂದಿನ ಒಬ್ಳೇ ಇರ್ಬೇಕಾಗತ್ತಲ್ವಾ? ಅದಕ್ಕೆ ಈಗಲಿಂದ ನಾನು ಅಭ್ಯಾಸ ಮಾಡ್ಕೊಳ್ತಿದ್ದೀನಿ. ಏನು ಹೇಳ್ತಾ ಇದೆ ಮಧು? ನಿನ್ನ ಮಾತಿನ ಅರ್ಥ ಏನು? ಏನು ಹೇಳ್ತಾ ಇದೀಯಾ? ಒಬ್ಳೇ ಇರ್ಬೇಕಾಗತ್ತೆ ಅಂತಂದ್ರೆ? ಅಯ್ಯೋ ಮಾವ, ನೀವೊಬ್ರು. ನಾನೇನಾದ್ರೂ ಹೇಳಿದ್ರೆ ಅದನ್ನ ಗಂಭೀರವಾಗಿ ತಗೊಂಡ್ಬಿಡ್ತೀರಾ. ಅಪಾರ್ಥ ಮಾಡ್ಕೊಂಡು ನೀವು ಗಾಬರಿ ಆಗ್ತೀರಾ, ಜೊತೆಗಿರೋನು ಗಾಬರಿ ಪಡಿಸ್ತೀರಾ. ಒಬ್ಳೇ ಇರೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಿದೀನಿ ಅಂದ್ರೆ ಅರ್ಥ ಏನ್ ಮಧು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತನಾ? ಅಯ್ಯೋ ಅತ್ತೆ, ಅದ್ ಹಾಗಲ್ಲ. ಹಾಗಲ್ಲ ಅಂದ್ರೆ ಮತ್ತಿನ್ನೇನು? ಸರಿಯಾಗಿ ಬಿಡಿಸೇಳು. ನಿನ್ನ ಕೃಷ್ಣ ನಡುವೆ ಏನು ನಡೀತಾ ಇದೆ? ಮಾವ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು BP ಜಾಸ್ತಿ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಅಂಥದ್ದು ಏನೂ ಇಲ್ಲ ಮಾವ. ಅವ್ರು ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಹಾಗಾದ್ರೆ ಒಂಟಿ ಆಗೋ ಮಾತು ಯಾಕೆ? ಬೇರೆ ಆಗೋ ಆಲೋಚನೆ ಯಾಕೆ? ನಾನು ಹೇಳಿದ್ದು ಅವ್ರು ನನ್ನ ಜೊತೆ ಯಾವಾಗಲೂ ಇರಲ್ಲ ಅಂತ. ಒಬ್ಳೇ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ಹೇಗಾಗುತ್ತೆ ಮಾವ? ಇದು ದೊಡ್ಡ ಸಮುದ್ರ ಇದ್ದಂಗೆ, ಹೇಳಿ ಕೇಳಿ ಮಹಾನಗರ. ಇಲ್ಲಿ ಹಾಗೆಲ್ಲ ಕೈ ಕಟ್ಕೊಂಡು ಮನೇಲಿ ಕೂರಕ್ಕಾಗಲ್ಲ ಮಾವ. ನೀರ್ಗಿಳಿದ್ರೆ ಅಪಾಯ ಅಂತ ನದಿಗಿಳಿದು ನೀರು ತರದೇ ಇರಕ್ಕಾಗತ್ತಾ? ಆದ್ರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಮಧು. ನದಿಗಿಳಿಯೋಕ್ಕೂ ಮೊದಲು ಬಿದ್ರೆ ಏನಾಗ್ಬೋದು ಅನ್ನೋ ಅರಿವು ನಮ್ಗಿರ್ಬೇಕಾಗತ್ತೆ. ಇವತ್ತಲ್ಲ ನಾಳೆ ನೀವು ಊರಿಗೆ ಹೋಗ್ತೀರಾ, ಆಮೇಲೆ ನಾನು ಅವರು ಇಬ್ಬರೇ ಮನೇಲಿ. ಈಗೇನೋ ಅವರು ನಂಗೆ ಹುಷಾರಿಲ್ಲ ಅಂತ ರಜಾ ಹಾಕೊಂಡು ಮನೇಲೆ ಕೂತಿದ್ದಾರೆ. ಹಾಗಂತ ಎಷ್ಟು ದಿನ ರಜಾ ಹಾಕೊಂಡು ಮನೇಲೇ ಇರೋಕ್ಕಾಗತ್ತೆ ಹೇಳಿ? ಆಫೀಸ್ಗೆ ಹೋಗೋಕೆ ಶುರು ಮಾಡಾದ್ಮೇಲೆ ಈ ಮನೇಲಿ ಉಳ್ಕೊಳ್ಳೋದು ನಾನು ಒಬ್ಳೇ ತಾನೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಒಂದೊಂದು ದಿನ ಅಂದ್ರೂ 10 ಗಂಟೆ ಆಗುತ್ತೆ ಅವ್ರು ಬರೋದು. ಆಗ್ಲಾದ್ರೂ ನಾನು ಒಬ್ಳೆ ಹೊರಗೆ ಹೋಗ್ಬೇಕಾಗತ್ತಲ್ವಾ? ಓಹೋ, ಆಗ ನಿನ್ನ ಮಾತು ನಾನು ಕೃಷ್ಣನಿಂದ ದೂರ ಹೋಗ್ತೀನಿ, ಬೇರೆ ಆಗ್ತೀನಿ ಅನ್ನೋ ಥರದಲ್ಲಿ ಇತ್ತು. ಗಾಬರಿ ಆಗ್ಬಿಡ್ತಮ್ಮ ನನಗೆ. ಒಳ್ಳೆ ಚಮಕ್ ಕೊಡ್ತೀಯ ನೀನು. ನಾನು ಆಗ್ಲಿಂದಾನು ಅದನ್ನೇ ಹೇಳ್ತಿರೋದು ಮಾವ. ಆದ್ರೆ ನೀವು ನನ್ನ ಮಾತನ್ನೇ ಕೇಳ್ತಿಲ್ಲ. ಇವ್ರು ಆಫೀಸ್ಗೆ ಹೋದಾಗ ನಂಗೆ ಏನಾದ್ರು ಅರ್ಜೆಂಟಾಗಿ ಬೇಕು ಅಂದ್ರೆ ನಾನು ಒಬ್ಳೆ ಹೊರಗಡೆ ಹೋಗಿ ತರಬೇಕಾಗತ್ತೆ ಮಾವ. ನೋಡಮ್ಮ ಬದು, ನೀನು ಸುರಕ್ಷಿತವಾಗಿರ್ಬೇಕು. ನಿನಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು. ಅದಕ್ಕೆ ಯಾವ ಥರ ಎಚ್ಚರಿಕೆ ಅದನ್ನು ತಗೋ. ನೀನು ಹೊರಗಡೆ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಿ ಏನು ಬೇಕೋ ಕೃಷ್ಣನ ಕೈಲಿ ತರಿಸ್ಕೋ. ವಾರಕ್ಕೊಂದ್ಸತಿ ನೀನು ಕೃಷ್ಣ ಹೊರಗಡೆ ಹೋಗಿ ಮನೆಗೆ ಏನ್ ಬೇಕೋ ಎಲ್ಲ ತಂದ್ಕೊಂಡ್ಬಿಡಿ. ಅವಾಗ ಈ ಥರ ಸಮಸ್ಯೆ ಇರೋದಿಲ್ಲ. ತೀರಾ ಅನಿವಾರ್ಯ ಆದಾಗ ಮಾತ್ರ ಹೊರಗಡೆ ಹೋಗು. ಅದಕ್ಕೂ ಬೇಕಾದ್ರೆ ಯಾರನ್ನ ಫ್ರೆಂಡ್ ಮಾಡ್ಕೋ. ಸರಿ ಮಾವ, ನೀವು ಹೇಳ್ದಂಗೆ ಮಾಡ್ತೀನಿ. ಆದ್ರೆ ನೀವೇನು ಭಯ ಪಡ್ಕೋಬೇಡಿ, ನನ್ಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದ್ರೂ ಮಧು, ಇನ್ ಮುಂದೆ ನೀನೇನು ಕೆಲಸ ಮಾಡೋದು ಬೇಡ. ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇನ್ಮೇಲೆ ನೀನು ಪೂರ್ತಿ ರೆಸ್ಟ್ ತಗೋ ಅಷ್ಟೇ. ಸರಿಮ್ಮ, ನೀವು ಹೇಳ್ದಂಗೆ ಆಗಲಿ. ಲೀಲಾ ಮೇಡಮ್ ನಂಬರ್ ಸಿಗ್ತಾ ಇಲ್ಲ. ನೋಡಕ್ ನನ್ನ ಮೊಬೈಲ್ ತರನೇ ಇದೆ, ಆದ್ರೂ ಎಲ್ಲೋ ಬದಲಾಗಿದೆಯಲ್ಲ. ಅಯ್ಯಯ್ಯೋ, ಮತ್ತೆ ಆ ಹುಡುಗಿ ಹತ್ರ ತಗ್ಲಾಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ. ನೀವು ಬೇಕು ಅಂತಾನೆ ಮೊಬೈಲ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಮೊಬೈಲ್ ಬೇಕೇ ಬೇಕು. ಅದರಲ್ಲಿ ಏನು ಇಲ್ಲದೆ ಇರ್ಬೋದು, ಆದ್ರೆ ನಂಬರ್ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡೋದು? ಗೋಪಾಲಣ್ಣ, ಈ ನಡುವೆ ನೀನ್ ಯಾಕೋ ತುಂಬಾ ಅಪರೂಪ ಆಗ್ಬಿಟ್ಟಿದ್ಯಾ? ಅಪರೂಪ ನಾನಲ್ಲ, ನೀನು. ನಿನಗೆ ಅಹಂಕಾರ ಬಂದಿದೆ ಇತ್ತೀಚೆಗೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅಲ್ಲ ಮಧು, ನೀನ್ ಕೈ ಮುರ್ಕೊಂಡಿರೋ ವಿಷಯನ ನಾನ್ ಬೇರೆಯವರಿಂದ ಕೇಳಿ ತಿಳ್ಕೊಂಡು ನಿಮ್ ಮನೆಗೆ ಬರ್ಬೇಕಾ?
ನನಗೆ ಯಾಕೆ ಕೇಳಲಿಲ್ಲ ಮಧು? ನನಗೆ ಫೋನ್ ಮಾಡೋಕ್ಕೂ ಪುರ್ಸೊತ್ತಿಲ್ದಿರಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ಅಲ್ಲ? ಅಯ್ಯೋ ಗೋಪಾಲಣ್ಣ, ಹಾಗೇನೂ ಇಲ್ಲ, ಜಸ್ಟ್ ಕ್ರ್ಯಾಕ್ ಆಗಿದೆ ಅಷ್ಟೇ. ನೀನ್ ಗಾಬರಿ ಆಗಿ ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಬರ್ತೀಯಾ ಅಂತ ನನಗೆ ಹೇಳಿಲ್ಲ ಅಷ್ಟೇ. ನನ್ನವ್ರಂತ ಯಾರಿದ್ದಾರೆ ಹೇಳು, ನಿನ್ನನ್ನು ಬಿಟ್ರೆ? ಎಂತೆಂಥ ವಿಚಾರನೆಲ್ಲ ನಿಂಗೆ ಹೇಳಿದ್ದೀನಿ. ಕೈ ಮುರಿದಿರೋದು ಹೇಳ್ದೆ ಇರ್ತೀನಾ? ಹೋಗ್ಲಿ ಬಿಡು, ನೀನು ನನಗೆ ಹೇಳಿಲ್ಲ ಅಂತ ಬೇಜಾರಿಲ್ಲ. ನೀನು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ನನಗೆ. ಹೌದು ಪುಟ್ಟ, ಡಾಕ್ಟ್ರ್ ಏನು ಹೇಳಿದ್ರು? ಯಾವಾಗ ಕಟ್ಟು ಬೀಸ್ತಾರಂತೆ? ಸೀರಿಯಸ್ ವಿಷಯ ಏನೂ ಇಲ್ಲ ಅಂತ ಮಾತ್ರೆ ಔಷಧಿ ಕೊಟ್ಟಿದ್ದಾರೆ ಅಣ್ಣ. ಇಷ್ಟಕ್ಕಾಗಲೇ ಕೈ ಕಟ್ ಬಿಚ್ಚಬೇಕಿತ್ತು. ಬಿಚ್ಚಿದ್ರೆ ನಾನೇ ಕೆಲಸ ಮಾಡ್ತೀನಿ ಅಂತ ಅವರು ಇನ್ನೂ ಬಿಚ್ಚಕ್ಕೆ ತಯಾರೇ ಇಲ್ಲ. ಇನ್ನೂ ಒಂದು ವಾರ ಇರ್ಲಿ ಅಂತಿದ್ದಾರೆ. ಇರ್ಲಿ ಬಿಡು, ಅದರಿಂದ ತೊಂದರೆ ಏನೂ ಇಲ್ಲ. ಅಂದಾಗೆ ಎಲ್ಲಿವರೆಗೂ ಬಂತು ಪುಟ ನಿನ್ನ ಭಾವನಾ ಸರಸ ವಿರಸ? ಏನೂ ಇಲ್ಲ ಗೋಪಾಲಣ್ಣ, ನಾನು ನಿಮ್ಮ ಉತ್ತರಕ್ಕೆ ಕಾಯ್ತಿದ್ದೆ. ಲಾಯರ್ ಸಿಕ್ಕಿದ್ರಾ? ಇಲ್ಲ, ಇನ್ನೂ ಸಿಕ್ಕಿಲ್ಲ. ಮಧು, ನನಗೆ ಯಾಕೋ ಭಾವನ ಡೈವರ್ಸ್ ಮಾಡೋದು ಸರಿ ಅನ್ನಿಸ್ತಾ ಇಲ್ಲ. ನಾನು ತಗೊಂಡ ನಿರ್ಧಾರದಿಂದ ಬದಲಾಗಲ್ಲ. ಈಗ ನೀನು ಲಾಯರ್ನ ಹುಡುಕ್ತೀಯೋ ಅಥವಾ ನಾನೇ ಹುಡ್ಕೊಳ್ಳೋ? ಮಧು, ಏನೋ 4-6 ದಿನ ತಡೆದ್ರೆ ನೀವಿಬ್ರು ಒಂದಾಗ್ಬೋದು ಅಂತ ನನ್ನ ಆಸೆ. ಲಾಯರ್ಗೇನು ಬರ ಬೇಜನ್ ಜನ ಸಿಗ್ತಾರೆ. ನೀನು ಇಷ್ಟೊಂದು ಹಠ ಮಾಡ್ತಿದ್ದೆ ಅಂದಮೇಲೆ ಹುಡ್ಕೊಡ್ತೀನಿ ಬಿಡು. ಹಠ ಅಲ್ಲ ಅಣ್ಣ, ನಂಗೆ ಇಲ್ಲಿರೋಕ್ಕಾಗ್ತಿಲ್ಲ. ಉಸಿರು ಕಡ್ದಂಗೆ ಆಗ್ತಿದೆ. ಎಲ್ರೂ ಮೊಮ್ಮಗು ಬೇಕು ಅಂತ ಪಟ್ಟು ಹಿಡ್ತಿದ್ದಾರೆ. ಆ ಕಡೆ ಅಜ್ಜಿ, ಇಲ್ಲಿ ಮಾವನು ಅದನ್ನ ಕೇಳ್ತಿದ್ದಾರೆ. ಇವ್ರಿಗೆಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಗು ಮಾಡ್ಕೊಂಡು ಅವ್ರನ್ನ ಬಿಟ್ರೆ ನಂಗೆ ಮಗುಗೆ ಯಾರು ದಿಕ್ಕು? ಅವ್ರು ಯಾವತ್ತಿದ್ರು ಸೋನಿಯಾ ಆಸ್ತಿನೇ. ಏನ್ ಹೇಳ್ತಾ ಇದೆಯಾ ಮಧು? ಹ್ಞೂ ಅಣ್ಣ, ಅದಕ್ಕೆ ನಾನಿಷ್ಟು ಹಠ ಮಾಡ್ತಿರೋದು. ಸೋನಿಯಾ ಅವರು ಇವ್ರ ಫ್ರೆಂಡ್ ಮಾತ್ರ ಅಲ್ಲ, ಇವ್ರ ಜೊತೆ ಅರ್ಧ ಸಂಸಾರ ಮಾಡಿದವಳು. 2-3 ವರ್ಷ ಇವ್ರ ಜೊತೆಗೆ ಇದ್ದವಳು. ಇವ್ರ ಜೀವನ ಅಂತ ಶುರು ಮಾಡಿದ್ದೆ ಅವಳಿಂದ. ಆದ್ರೆ ಭಾವ ಯಾವತ್ತೂ ಆ ರೀತಿ ನಿನ್ ಜೊತೆ ನಡ್ಕೊಂಡಿದ್ದೀನ ನಾನು ನೋಡ್ಲಿಲ್ವಲ್ಲ ಮಧು? ನಿಂಗ ಸೂಕ್ಷ್ಮಗಳೆಲ್ಲ ಅರ್ಥ ಆಗಲ್ಲ ಅಣ್ಣ. ಈಗ ನೀವು ಯಾವಾಗ ಲಾಯರ್ನ ಹುಡ್ಕೊಡ್ತೀಯ ಹೇಳು? ಸ್ವಲ್ಪ ಟೈಮ್ ಕೊಡು, ಒಂದು 4-6 ದಿನ ಬೇಕಾಗುತ್ತೆ. ಭೇಟಿ ಮಾಡಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಪುಟ್ಟ, ಹೇಗೋ ಭಾವನಿಂದ ದೂರ ಆಗ್ತಾ ಇದೆಯಾ, ಆಮೇಲೆ ನೀನು ಒಂಟಿ ಆಗಬಾರ್ದು. ಅದಕ್ಕೆ ನಿನ್ಗೊಬ್ಳನ್ನ ಫ್ರೆಂಡ್ ಮಾಡ್ಕೊಡ್ತೀನಿ. ಯಾರಣ್ಣ ಅದು? ಸ್ವಲ್ಪ ದಿನ ವೆಯ್ಟ್ ಮಾಡು ಪುಟ್ಟ, ಆಮೇಲೆ ನಿನಗೆ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಬರಲಾ? ಆರೋಗ್ಯದ ಕಡೆ ಗಮನ ಕೊಡಪ್ಪ. ಅರೆ, ನನಗೆ ಯಾರು ಕಾಲ್ ಮಾಡ್ತಿದ್ದಾರಲ್ಲ? ಈ ನಂಬರ್ ಎಲ್ಲೋ ನೋಡ್ದಂಗಿದೆ. ಹಲೋ ಹಲೋ ಮೇಡಮ್, ನಾನು ನಿಮಗೆ ಮತ್ತೆ ಸಿಗ್ಲೇಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ. ನೀವಾ? ನಿಮ್ಗೆ ಹೇಗೆ ನನ್ನ ನಂಬರ್ ಸಿಕ್ತು? ನೀವ್ ಯಾಕೆ ಮತ್ತೆ ನನ್ನ ಮೀಟ್ ಆಗ್ಬೇಕು? ನಿಮ್ಮ ಮಾವ ಫೋನ್ ಮಾಡಿ ನಂಬರ್ ಕೊಟ್ರು. ನಮ್ಮ ಸೊಸೆ ತುಂಬಾ ಚೆನ್ನಾಗಿದ್ದಾಳೆ, ಪಟಾಯಿಸ್ಕೊಳ್ಳಿ ಅಂತ. ನಿಮ್ದೊಳ್ಳೆ ಕಥೆ ಆಯ್ತಲ್ರಿ. ನಾನು ನಿಮ್ಮ ಮೊಬೈಲಿಂದ ಫೋನ್ ಮಾಡ್ತಿರೋದು ನೋಡಿ ಮೇಡಮ್. ಹೌದಲ್ಲ, ನಾನು ಅನ್ಕೊಂಡೆ ಈ ನಂಬರ್ನೆಲ್ಲೋ ನೋಡ್ದಂಗಿದ್ಯಲ್ಲ ಅಂತ. ಈ ಮೊಬೈಲ್ ನಂಬರ್ ನೆನಪಿನ ಶಕ್ತಿಲಿ ನಾನು ತುಂಬಾ ಟ್ಯೂಬ್ಲೈಟ್ ಕಣ್ರಿ.
ನನಗೆ ಮೊಬೈಲ್ ನಂಬರ್ ಅಷ್ಟು ಬೇಗ ನೆನಪಾಗಲ್ಲ. ನಾನು ಮೊದಲಿಂದನೂ ಗಣಿತದಲ್ಲಿ ತುಂಬಾ ವೀಕು. ಅದಕ್ಕೆ ನನಗೆ ಲೆಕ್ಕ ನಂಬರ್ ಅಂದ್ರೆ ಬರಲ್ಲ. ಸರಿ ಹೋಯ್ತು ಬಿಡಿ, ನಮ್ಮಿಬ್ರು ಮೊಬೈಲ್ ಎಕ್ಸ್ಚೇಂಜ್ ಆಗಿದೆ. ಅಯ್ಯೋ, ನಾನೇ ಎಕ್ಸ್ಚೇಂಜ್ ಮಾಡಿದೀನಿ ಅಂತ ತಪ್ಪು ತಿಳ್ಕೊಬೇಡಿ. ದೇವರೊಳಗೆ ನಂದೇನು ತಪ್ಪಿಲ್ಲ. ನಾವಿಬ್ರು ಡಿಕ್ಕಿ ಹೊಡೆದಾಗ ಮೊಬೈಲ್ ಕೆಳಗಡೆ ಬಿದ್ದಿದೆ, ಆಗ ಅದ್ಲು ಬದಲಾಗಿದೆ ಅಷ್ಟೇ. ನಾನು ಅಷ್ಟೆಲ್ಲ ಅನುಮಾನ ಪಡೋಳಲ್ಲ. ಆದ್ರೂ ಹುಡುಗರ ವಿಷಯದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಲ್ವಾ? ಓಕೆ, ಈ ಬಟ್ಟೆ ಅಂಗಡಿಯಿಂದ ಮುಂದೆ ಬಂದ್ರೆ ಒಂದ್ ಬೇಕ್ರಿ ಇದೆ ಅಲ್ವಾ, ಅಲ್ಲಿದ್ದೀನಿ. ಅಲ್ಲಿ ಬಂದು ನಿಮ್ ಮೊಬೈಲ್ ತಗೊಂಡು ಹೋಗಿ. ಓಕೆ ಮೇಡಮ್, 2 minutes ಬರ್ತೀನಿ. ಯಾಕಷ್ಟು ಒದ್ದಾಡ್ತಿದ್ಯಾ ಮಧು? ನನ್ನ ಹತ್ರ ಹೇಳಿದಿದ್ರೆ ನಾನು ಹಾಕ್ಕೊಡ್ತಿರ್ಲಿಲ್ವಾ? ಬೇಡ, ನಿಮ್ಗೆಲ್ಲದಕ್ಕೂ ನಿಮ್ಮ ಸಹಾಯ ತಗೊಳ್ಳೋಕೆ ಇಷ್ಟ ಇಲ್ಲ. ಮಧು, ನಾನು ನಿನ್ನ ಜೊತೆ ಸಪ್ತಪದಿ ನಡೆದವನು, ಮೈನ್ ಮನ್ಸುಗಳನ್ನು ಹಂಚ್ಕೊಂಡವನು. ನಾನು ನಿನ್ನ ಗಂಡ ಹೆಂಡತಿ ಮಧ್ಯೆ ಈ ಥರದ ಮುಜುಗರ, ಸಂಕೋಚ ಇರಬಾರ್ದು ಮಧು. ಈಗ ನೋಡು, ಸರಿ ಹೋಯ್ತು. ಯಾಕೆ ನಿನಗೆ ಸಲ್ಲದ ಸಲಿಗೆ ಇರಲಿ ಅಂತರ, ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಇವಳೇ ಮಧುಬಾಲ. ಮಧು, ಊಟ ಮಾಡು, ತಗೋ. ನಾನೇನು ಊಟ ಮಾಡೋಕ್ಕಾಗದೇ ಇರೋಷ್ಟು ಸೀರಿಯಸ್ ಪೇಷಂಟ್ ಏನಲ್ಲ. ಸುಮ್ಮನೆ ಈ ಕ್ಷಣದ ಲಾಭ ಮಾಡಿಕೊಂಡು ನೀವು ನನಗೆ ಹತ್ರ ಆಗೋ ಪ್ರಯತ್ನ ಮಾಡಬೇಡಿ. ಅದು ಸುಮ್ಮನೆ ವ್ಯರ್ಥ ಪ್ರಯತ್ನ. ನೀವು ಜೀವಕ್ಕೆ ಜೀವ ಕೊಟ್ಟರು ನನ್ನ ನಿರ್ಧಾರ ಬದಲಾಗಲ್ಲ. ಕಾಮಾಲೆ ಕಣ್ಗೆ ಕಾಣಿಸೋದೆಲ್ಲ ಹಳದಿ ಅಂತೆ, ಹಾಗಾಯ್ತು ನಿನ್ನ ಕತೆ. ನಾನು ಕಾಫಿ ಕುಡಿಸಿದ್ರು ಹೀಗೆ ಹೇಳ್ತೀಯ, ಬಟ್ಟೆ ಸರಿ ಮಾಡಕ್ಕೆ ಬಂದ್ರು ಹಾಗೆ ಹೇಳ್ತೀಯ. ನಿನಗೆ ಒಂಥರ ಮನೋರೋಗ ಇದ್ದಂಗೆ. ನೀನಲ್ಲ, ನಿನ್ನ ಸ್ಥಿತಿಲಿ ಬೇರೆ ಯಾರೇ ಇದ್ದಿದ್ರು ನಾನು ಇಷ್ಟೇ ಸಹಾಯ ಮಾಡ್ತಿದ್ದೆ. ಇದು ಲಾಭಕ್ಕಲ್ಲ, ಮನುಷ್ಯತ್ವ ಅಂತಾರೆ. ನಮಗೆ ಒಬ್ಬ ವ್ಯಕ್ತಿ ಆಗಿಲ್ಲ ಅಂದರೆ ಹಾಗೆ. ಅವನು ಏನೇ ಮಾಡಿದ್ರು ನಮಗೆ ತಪ್ಪು ಕಾಣಿಸುತ್ತೆ. ಅವನಿಡೋ ಪ್ರತಿ ಹೆಜ್ಜೆಲೂ ನಮಗೆ ತಪ್ಪು ಹುಡುಕ್ಬೇಕು ಅನ್ಸುತ್ತೆ. ಈಗ ನಿನ್ನ ಕತೆನೂ ಹಾಗೆ ಆಗಿದೆ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ಆದರೆ ನನಗೆ ನಿಮ್ಮ ಹಂಗೆ ಬೇಡ ಅಷ್ಟೇ. ಮಧು, ಎಷ್ಟು ಹೇಳಿದ್ರು ಕೇಳಿಲ್ಲ ಅಂದ್ರೆ ಹೀಗೆ ಆಗೋದು. ನಾನು ನಿನಗೆ ಎಷ್ಟು ಸಲ ಹೇಳಿದೆ ನಾನೇ ಊಟ ಮಾಡಿಸ್ತೀನಿ ಅಂತ. ಎಷ್ಟೇ ಸ್ವಾಭಿಮಾನ ಇದ್ರು ಬದುಕಿನಲ್ಲಿ ಒಂದಲ್ಲ ಒಂದಿನ ಬೇರೆಯವ್ರ ಸಹಾಯಕ್ಕೆ ಅಂತ ನಾವು ಕೈ ಚಾಚಲೇಬೇಕು. ಇದು ಬರೀ ನನಗೆ ನಿನಗೆ ಮಾತ್ರ ಅಲ್ಲ, ಪ್ರಧಾನಿ ಮುಖ್ಯಮಂತ್ರಿಗೂ ಅನ್ವಯ ಆಗತ್ತೆ. ಅದಕ್ಕೆ ದೇವರು ಒಬ್ರಿಗೆ ಒಬ್ರು ಅಂತ ಸೃಷ್ಟಿ ಮಾಡಿರೋದು.
ಗಂಡ ಹೆಂಡತಿ ಅನ್ನೋ ಸಂಬಂಧ ಹುಟ್ಕೊಂಡಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮ್ ನೋವಿಗೆ ನಾವೇ ದಾರಿ ಮಾಡ್ಕೊಂಡಾಗ ಆಗತ್ತೆ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಇವನು ಇನಿಯನಲ್ಲ, ತುಂಬ ಸನಿಹ ಬಂದಿಹನಲ್ಲ. ನೋವಿನಲ್ಲೂ ನಗುತ್ತಿಹನಲ್ಲ, ಯಾಕೆ ಈ ಥರ? ಜಾಣ ಮನವಿ ಕೇಳು, ಜಾರಬೇಡ ಇವನ ಕಡೆಗೆ. ಯಾಕೆ ನಿನಗೆ ಸಲ್ಲದ ಸಲಿಗೆ, ಇರಲಿ ಅಂತರ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಮಧು, ಪ್ರೀತಿಗೆ ಪರಿಮಿತಿ ಅನ್ನೋದಿರೋದಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಅಮ್ಮನೇ ನನಗೆ ತಿನ್ನಿಸ್ತಾ ಇದ್ಲು. ಈಗ ನೋಡು, ನಾನು ನಿನಗೆ ತಿನ್ನಿಸ್ತಾ ಇದ್ದೀನಲ್ಲ, ಹಾಗೆ. ನೀನು ನನ್ನ ಗಂಡ ಅಂತ ಅನ್ಕೋಬೇಡ, ನಿನ್ನ ಅಮ್ಮನ ಥರ ಅಂತ ತಿಳ್ಕೊ. ಆಗ ಎಲ್ಲ ಸರಿ ಹೋಗುತ್ತೆ. ಒಂದು ಹಂತ ದಾಟದ್ಮೇಲೆ ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು ಅಮ್ಮ ಮಗನ ಸಂಬಂಧದ ಥರ. ಗಾದೆನೇ ಇದೆಯಲ್ಲ ಮಧು, ನಾವೆಲ್ಲ ವಯಸ್ಸು ಆಗ್ತಾ ಆಗ್ತಾ ಮತ್ತೆ ಮಕ್ಳು ಥರ ಆಗ್ತೀವಿ ಅಂತ. ರೀ, ನನಗೆ ಗೊತ್ತು ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ. ಆದರೆ ಯಾವತ್ತೂ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಆಗಲ್ಲ. ಮುಂಚೆನೇ ಯೋಚನೆ ಮಾಡಿರಬೇಕು. ನೀವು ಯಾವ ಅರ್ಥದಲ್ಲೂ ಇನ್ನು ಮುಂದೆ ನನ್ನ ಬದುಕಿನ ಭಾಗ ಆಗೋದಕ್ಕೆ ಸಾಧ್ಯ ಇಲ್ಲ. ಸರಿ ಬಿಡಿ, ಒಬ್ಬ ಒಳ್ಳೆ ಮನುಷ್ಯನಾಗಿ ನಿಮ್ಮ ಆಪತ್ ಕಾಲದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಒಲವ ಹಾದಿಯಲ್ಲಿ ಇವನು ನನಗೆ ಹೂವು ಮುಳ್ಳು, ಮನದ ಕಡಲಿನಲ್ಲಿ ಇವನು ಅಲೆಯ ಭೀಕರ ಸುಳಿಯೋ, ಅರಿಯದಂಥ ಹೊಸ ಕಂಪನವೋ ಯಾಕೋ ಕಾಣೇನೋ. ಅರಿತ ಮರೆತ ಜೀವ ವಾಲದಂತೆ ಇವನ ಕಡೆಗೆ, ಸೋಲದಂತೆ ಕಾಯೇ ಮನವೇ ಉಳಿಸು ನನ್ನನು. ಇವನು ಇನಿಯನಲ್ಲ, ತುಂಬ ಸನಿಹ ಬಂದಿಹನಲ್ಲ. ತಿಳಿದು ತಿಳಿದು ಇವನು ತನ್ನ ತಾನೇ ಸುಳುತಿಹನಲ್ಲ, ಉಳುಮೆ ಎಂಬ ಸುಳಿಗೆ ಈಜು ಬರದ